ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಹಿಂದಿನ ಕ್ಲಾಸಿನಲ್ಲಿ ಸಂಖ್ಯಾ ಶ್ರೇಣಿಗೆ ಸಂಬಂಧಪಟ್ಟ ಲೆಕ್ಕಗಳನ್ನು ಬಿಡಿಸಿದ್ವಿ. ಅಲ್ಲಿ ಒಂದು ಶ್ರೇಣಿಯನ್ನು ಕೊಟ್ಟು ಒಂದು ಮಿಸ್ಸಿಂಗ್ ನಂಬರ್ ಇತ್ತು, ಅಂದರೆ ಒಂದು ನಂಬರ್ ಕೊಟ್ಟಿರಲಿಲ್ಲ. ಆ ನಂಬರನ್ನು ಹೆಂಗೆ ಕಂಡುಹಿಡಿಯುವುದು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ಏನು ಕಲಿಯೋಣ ಅಂದರೆ, ಒಂದು ಕಂಪ್ಲೀಟ್ ಶ್ರೇಣಿಯನ್ನು ಅವರೇ ಕೊಟ್ಟಿರ್ತಾರೆ. ಆ ಕಂಪ್ಲೀಟ್ ಶ್ರೇಣಿ ಒಳಗೆ ಒಂದು ತಪ್ಪಾದ ಸಂಖ್ಯೆ ಇರುತ್ತೆ, ರಾಂಗ್ ನಂಬರ್ ಇರುತ್ತೆ. ಆ ತಪ್ಪಾದ ಸಂಖ್ಯೆಯನ್ನು ಯಾವ ಥರ ಕಂಡುಹಿಡಿಬೇಕು ಅನ್ನೋದನ್ನು ಕಲಿಯೋಣ. ಆ ಸಂಖ್ಯಾ ಶ್ರೇಣಿ ಒಳಗೆ ಏನಿತ್ತು, ನಿಮ್ಗೆ ಯಾವ ಸಂಖ್ಯೆ ಕಂಡು ಹಿಡಿಯಂದಿರ್ತಾರಲ್ಲ ಆ ಸಂಖ್ಯಾ ಶ್ರೇಣಿಯ ಸಂಬಂಧವನ್ನು ಗುರುತಿಸಿ ಯಾವ ಸಂಖ್ಯೆ ನಾವು ಕಂಡು ಹಿಡಿಬೇಕಾಗಿತ್ತಲ್ಲ ಆ ಸಂಬಂಧದ ಪ್ರಕಾರ ಆ ಸಂಖ್ಯೆಯನ್ನು ಕಂಡು ಹಿಡಿತಿದ್ರಿ. ಬಟ್ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಸೂಚನೆ ಒಳಗೆ ಕೊಟ್ಟಿರ್ತಾರೆ. ಅವರು ಏನು ಕೊಟ್ಟಿರ್ತಾರಪ್ಪ ಅಂದರೆ, ಈ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಲ್ಲಿರುವ ಪ್ರತಿಯೊಂದು ಸಂಖ್ಯಾ ಶ್ರೇಣಿಯಲ್ಲಿ ಒಂದು ತಪ್ಪಾದ ಸಂಖ್ಯೆ ಇದೆ. ಆ ತಪ್ಪಾದ ಸಂಖ್ಯೆಯನ್ನು ಯಾವುದೆಂದು 4 ಆಯ್ಕೆಗಳಲ್ಲಿ ಕಂಡು ಹಿಡಿದು ಗುರುತಿಸಿ ಅಂತೇಳಿ ಕೊಟ್ಟಿರ್ತಾರೆ. ಹೌದು. ಅವಾಗ ಈ ಸಂಖ್ಯಾ ಶ್ರೇಣಿ ನೋಡ್ರಿ, ಯಾವ ತಪ್ಪು ಸಂಖ್ಯೆ ಗೊತ್ತಾಗತ್ತ ನೋಡ್ರಿ ನಿಮ್ಗೆ. ಈಗ ಈ ಸಂಖ್ಯೆಗಳನ್ನು ನೋಡಿದ್ರ ಈಗೆಲ್ಲ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನು ಸಂಖ್ಯೆ ಶ್ರೇಣಿ ಕೊಟ್ಟಾರಲ್ಲ ಅವರ, ಈಗ ನೋಡ್ರಿ ಇಲ್ಲಿ ಈ ಸಂಖ್ಯೆಗಳು ನೋಡ್ರಿ ಒಂದೊಂದ ಇವ ಯಾವ್ದಾರ ಸಂಖ್ಯೆಗಳು ಅನಿಸ್ತಾವ ನೋಡ್ರಿ. ಅಂದ್ರೆ ಈಗ ಸಮ ಸಂಖ್ಯೆಗಳು ಅಥವಾ ಬೆಸ ಸಂಖ್ಯೆಗಳು ಅಥವಾ ವರ್ಗ ಸಂಖ್ಯೆಗಳು ಅಥವಾ ಘನಸಂಖ್ಯೆಗಳು ಯಾವುದಾದ್ರೂ ಸಂಖ್ಯೆಗಳಿಗೆ ಸಂಬಂಧ ಅದಾವ ನೋಡ್ರಿ. ಕೆಲವೊಂದು ನೋಡ್ಕೂಲಿ ವರ್ಗ ಸಂಖ್ಯೆಗಳು ಅದಾವ ಅನಿಸ್ತೈತೆ ನೋಡ್ರಿ, n² ರೂಪ್ನಾಗ ಅದಾವ ಅನಿಸ್ತೈತೆ ನೋಡ್ರಿ. ಈಗ ನೋಡ್ರಿ ಇಲ್ಲಿ n = 1 ತಗೋರಿ, 1ರ ಘಾತ ಎಷ್ಟು? 9 ಯಾವ ಸಂಖ್ಯೆ ವರ್ಗ? 3ರ ವರ್ಗ. ಹೌದು. ಈಗ ಈದ ವರ್ಗ ಸಂಖ್ಯೆ ಎಲ್ಲಿದೆ? ಹೌದು. ನೆಕ್ಸ್ಟ್ 49 ಯಾವ ಸಂಖ್ಯೆ ವರ್ಗ? 7ರ ವರ್ಗ. 81 ಯಾವ ಸಂಖ್ಯೆ ವರ್ಗ? 9. 121 ಯಾವ ಸಂಖ್ಯೆ ವರ್ಗ? 11. ಅಂದ್ರೆ ನಮಗೆ ಇಲ್ಲಿ ಏನು ಬರಬೇಕಾಗಿತ್ತು? ಇಲ್ಲಿ ನೋಡ್ರಿ 1, 3, ನೆಕ್ಸ್ಟ್ ಒಂದು ಸಂಖ್ಯೆ ಬಿಟ್ಟ 7, 9, 11ರ ವರ್ಗಗಳನ್ನ ಮಾಡ್ಯಾರ. ಬೆಸ ಸಂಖ್ಯೆಗಳ ವರ್ಗಗಳನ್ನು ಮಾಡ್ತಾ ಹೋಗ್ಯಾರ ಅವರು. ಹಾಗಿದ್ರೆ ನಮಗೆ ಇಲ್ಲಿ ಯಾವ ಸಂಖ್ಯೆ ವರ್ಗ ಬರಬೇಕಾಗಿತ್ತು? 5ರ ವರ್ಗ ಬಂದಿದ್ರೆ 25 ಬರ್ತಿದ್ರಿ. 5ರ ವರ್ಗ 25 ಬರಬೇಕಾಗಿತ್ತು. ಬಟ್ ನಮಗಿಲ್ಲಿ ಏನು ಬಂದೈತಿ? 27 ಬಂದೈತಿ. ಹಾಗಿದ್ರೆ ತಪ್ಪಾದ ಸಂಖ್ಯೆ 27 ನಮಗಿಲ್ಲಿ ತಿಳಿತ್ರಿ. ಹಾಂ, ನೆಕ್ಸ್ಟ್ ಲೆಕ್ಕ ಹೋಗೋಣ ನೋಡ್ರಿ. ಈ ಸಂಖ್ಯಾ ಶ್ರೇಣಿ ನೋಡ್ರಿ, ಇಲ್ಲಿ ಯಾವ್ದು ತಪ್ಪೈತೆ ಅನಿಸುತ್ತ ನೋಡ್ರಿ ನಿಮ್ಗೆ. $58. 58 ನಿಮ್ಮ ಪ್ರಕಾರ ಯಾವ್ದು? 58. ಓಕೆ, ಮಾಡಿ ನೋಡ್ರಿ. ಸಂಖ್ಯಾ ಶ್ರೇಣಿ ಅಂದ್ರೆ ಏನ? ಅದೊಂದು ಶ್ರೇಣಿ ಅಂದ್ರೆ ಅಲ್ಲಿರುವಂಥ ಸಂಖ್ಯೆಗಳಿಗೆ ಒಂದು ಸಂಬಂಧ ಇರ್ತೈತಿ. ಒಂದು ಸೇಮ್ ಸಂಖ್ಯೆ ಇಲ್ಲ, ಒಂದು ನಿರ್ದಿಷ್ಟವಾದ ಸಂಖ್ಯೆಗಳನ್ನ ಕೂಡಿಸ್ಕೋತಾರ ಹೋಗಿರ್ತಾರೋ, ಇಲ್ಲ ವರ್ಗ ಸಂಖ್ಯೆಗಳು ಇರ್ತಾವು, ಇಲ್ಲ ಘನಸಂಖ್ಯೆಗಳಾದರೂ ಇರ್ತಾವು. ತಿಳಿತು? ಇಲ್ಲಿ ನೋಡ್ರಿ, ಆ ಥರ ರೀಸನ್ ಅಂದರೆ ಶ್ರೇಣಿ ಹೆಂಗಾಗಿರ್ತದ? ಅದ ಶ್ರೇಣಿ ಒಂದು ಸಂಖ್ಯೆ ಮತ್ತು ಇನ್ನೊಂದು ಸಂಖ್ಯೆ ನಡು ಏನೋ ಒಂಥರ ಸಂಬಂಧ ಇರ್ತೈತೆ ಅದಕ್ಕೆ ಅಂದಾಗ ಅದೊಂದು ಸಂಖ್ಯಾ ಶ್ರೇಣಿ ಆಗಿರ್ತೈತಿ. ಈಗ ನೋಡ್ರಿ, ಇದು 17 ಐತಿ. ನೆಕ್ಸ್ಟ್ 29 ಆಗ್ಬೇಕಾರೆ 17ಗೆ ಎಷ್ಟು ಕೂಡ್ಸ್ಯಾರು? 12 ಕೂಡ್ಸ್ಯಾರು. 29 ಇದ್ದಿದ್ದು 39 ಆಗ್ಬೇಕಾರೆ ಎಷ್ಟು ಕೂಡ್ಸ್ಯಾರು? 10 ಕೂಡ್ಸ್ಯಾರು. ನೆಕ್ಸ್ಟ್ 39 ಇದ್ದಿದ್ದು 47 ಆಗ್ಬೇಕಾರೆ ಎಷ್ಟು ಕೂಡ್ಸ್ಯಾರು? 8 ಕೂಡ್ಸ್ಯಾರು. 47 ಇದ್ದಿದ್ದು 53 ಆಗ್ಬೇಕಾರೆ ಎಷ್ಟು ಕೂಡ್ಸ್ಯಾರು? 6. ಹಾಂ, ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡ್ಯಾರು? 12 ಕೂಡ್ಸ್ಯಾರ. ಹೌದು. ನೆಕ್ಸ್ಟ್ 10, ನೆಕ್ಸ್ಟ್ 8, ನೆಕ್ಸ್ಟ್ 6. ನೆಕ್ಸ್ಟ್ ಈಗ ನಾವು ಎಷ್ಟು ಕೂಡಿಸ್ಬೇಕು? 4 ಕೂಡಿಸ್ಬೇಕು. 4 ಕೂಡಿಸಿದ್ರ 53ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬರ್ತೈತಿದ?
57 ರೀ 57 ಬರ್ತೈತಿ. ಬಟ್ ಇಲ್ಲಿ ಆನ್ಸರ್ ಎಷ್ಟು ಬಂದೈತಿ? 58 ರೀ. ಹಾಗಿದ್ರೆ ಇದು ತಪ್ಪೈತ್ರಿ. ಹಾಂ ರೀ. ಹಾಂ, ವೆರಿ ಗುಡ್. ಅರ್ಥ ಆಯ್ತ್ರಿ. ಅಂದ್ರೆ ಸಂಖ್ಯಾ ಶ್ರೇಣಿ ಸಂಬಂಧ ಏನೈತಿ, ಜಾಸ್ತಿ ಹಾಕೋತ ಹೋಗ್ಯಾವ ಅಂದ್ರೆ ಸಂಖ್ಯೆಗಳು ಕೂಡಿಸ್ತಾ ಹೋಗ್ಯಾರ ಅನ್ನೋದು ನಿಮ್ಗೆ ಅರ್ಥ ಆಕೈತಿ. ಎಷ್ಟು ಕೂಡಿಸ್ಕೊತ ಹೋಗ್ಯಾರ ನೋಡ್ಬೇಕು. ಫಸ್ಟ್ 12 ಕೂಡ್ಸ್ಯಾರು, ನೆಕ್ಸ್ಟ್ 10 ಕೂಡ್ಸ್ಯಾರು, ನೆಕ್ಸ್ಟ್ 8 ಕೂಡ್ಸ್ಯಾರು, ನೆಕ್ಸ್ಟ್ 6, ನೆಕ್ಸ್ಟ್ 4. ಅಂದರೆ ಕೂಡ್ಸುವಾಗ ಎರಡೆರಡು ಕಮ್ಮಿ ಮಾಡ್ಕೊತ ಬಂದಾರು. ನೆಕ್ಸ್ಟ್ 4 ಕೂಡಿಸಿದ್ರೆ ಎಷ್ಟು ಬರುತ್ತೆ? 57 ಬರುತ್ತೆ. ಬಟ್ ಅವ್ರು ಏನು ಕೊಟ್ಟಾರ ಅಲ್ಲಿ? 58 ಕೊಟ್ಟಾರು. ಅದಕ್ಕೆ ಅದು ತಪ್ಪಾದ ಸಂಖ್ಯೆ. ತಿಳಿತು? ಹಾಂ ರೀ. ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದು ಐತಿ. ಒಂದು ಇದ್ದಿದ್ದು 3 ಆಗ್ಬೇಕಾದ್ರೆ ಎಷ್ಟು ಕೂಡಿಸ್ಬೇಕಿಲ್ಲಿ? 2 ರೀ. 2 ಕೂಡಿಸ್ಬೇಕು. ಓಕೆ. 3 ಇದ್ದಿದ್ದು 7 ಆಗ್ಬೇಕಂದ್ರೆ 4 ರೀ. 4. 7 ಇದ್ದಿದ್ದು 15 ಆಗ್ಬೇಕಾದ್ರೆ 8 ರೀ. 8. ಇಲ್ಲಿ ನೋಡು, 2 ಎಡ್ಲೆ 4 ಕೂಡ್ಸ್ಯಾರ, 4 ಎಡ್ಲೆ 8 ಕೂಡ್ಸ್ಯಾರ. 8 ಎಡ್ಲೆ ಎಷ್ಟು ಕೂಡಿಸ್ಬೇಕು ನಾವು ಇಲ್ಲಿ? 16 ರೀ. 8 ಎಡ್ಲೆ 16 ಕೂಡಿಸ್ಬೇಕು. 16. ಹಾಂ, 16 ಕೂಡಿಸ್ರೆ ಇದು ಎಷ್ಟು ಬರುತ್ತೆ? 31 ರೀ. 31 ಬರ್ತೈತಿ. ಬಟ್ ಇಲ್ಲಿ ಬಂದೈತೆ ಎಷ್ಟು? 30 ರೀ. 30 ಬಂದೈತಿ. ಅದಕ್ಕೆ ಇದು ತಪ್ಪಾದ ಸಂಖ್ಯೆ. ಹಾಂ ರೀ. ಹಾಂ, ಅದನ್ನ ಹೇಳಿದ್ದ ರಿಲೇಷನ್ ಕರೆಕ್ಟ್ ಫಾಲೋ ಮಾಡೈತಿ ನೋಡ್ರಿ. ಈಗ 16 ಆದ ನಂತರ ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕು? 32 ರೀ. 32 ಕೂಡಿಸ್ಬೇಕು. ಯಾಕಂದ್ರೆ 16 ಎಡ್ಲೆ 32. 32 ಕೂಡಿಸಿದ್ರೆ 31ಕ್ಕೆ 32 ಕೂಡಿಸಿದಾಗ 63 ಬಂದೈತಿ. ಹಾಂ ರೀ. ತಪ್ಪಾದ ಸಂಖ್ಯೆ ಯಾವ್ದ್ರಿ ಇಲ್ಲಿ? ಹಾಗಿದ್ರೆ 30 ರೀ. 30 ತಪ್ಪಾದ ಸಂಖ್ಯೆ. ವೆರಿ ಗುಡ್. ಅರ್ಥ ಆಯ್ತಲ್ಲ ಇದ? ಹಾಂ ರೀ. ಈ ಪ್ರಶ್ನೆ ಪ್ರಯತ್ನ ಮಾಡ್ರಿ. ಈಗ ಏನು ಮಾಡ್ಬೇಕು ನಾವು? ಈ ಸರಣಿಯೊಳಗೆ ತಪ್ಪಾದ ಸಂಖ್ಯೆ ಕಂಡು ಹಿಡಿಬೇಕು. ಹೌದು? ಇಲ್ಲಿ ಹಾಂ ರೀ. ನಿಮ್ಗೆ ಆನ್ಸರ್ ಬರ್ಬೋದು. ಏನು ಟ್ರೈ ಮಾಡ್ರಿ ನಾನು? ಟ್ರೈ ಮಾಡಿ. ನೀವು ಮಾಡ್ತೀರಿ? ಹಾಂ ರೀ. ಮಾಡ್ರಿ ನೋಡು. 53 ರೀ. 53 ಹೆಂಗೆ ಬಂತ ಹೇಳ್ರಿ? 53ಕ್ಕೆ 47ಕ್ಕೆ 6 ಡಿಫ್ರೆನ್ಸ್ ಐತ್ರಿ. 47ಕ್ಕೆ 40ಕ್ಕೆ 7 ಐತ್ರಿ. 40ಕ್ಕೆ 33ಕ್ಕೆ 7 ಐತ್ರಿ. 33ಕ್ಕೆ 26ಕ್ಕೆ ಮತ್ತೆ 7 ಐತ್ರಿ. 26ಕ್ಕೆ 19ಕ್ಕೆ ಮತ್ತೆ 7 ಐತ್ರಿ. ಅಲ್ಲಿ 4 7 ಬಂದಾವ್ರಿ. ಆದ್ರ ಬಟ್ 53ಕ್ಕೆ 47ಕ್ಕೆ ಅಲ್ಲಿ 6 ಬಂದಿತ್ರಿ. ಅದಕ್ಕೆ 53 ತಪ್ಪಾದ. 7 ಬರ್ಬೇಕಂದ್ರೆ ಅದು ಎಷ್ಟು ಆಗ್ಬೇಕಾಗಿತ್ತು ರೀ? 54 ರೀ. ವೆರಿ ಗುಡ್. ಈಗ ನೋಡ್ರಿ, ಇದು 54 ಆಗಿತ್ತಂದ್ರ ಇಲ್ಲಿ 7 ಡಿಫ್ರೆನ್ಸ್ ಇರ್ತಿತ್ತು. ಹೌದು? ಇದು 53 ಆಗಿದ್ರಿಂದ ಇಲ್ಲಿ ಒಂದು ಡಿಫ್ರೆನ್ಸ್ ಕಮ್ಮಿ ಆಗತೈತಿ. ಅದ್ರ ಸಲುವಾಗಿ ತಪ್ಪಾದ ಉತ್ತರ ಯಾವ್ದು ನಮ್ದು? 53. ವೆರಿ ಗುಡ್. ಈಗ ನೋಡ್ರಿ, ಇಲ್ಲಿ ಏನಾಗೈತಿ? 53ಕ್ಕೆ 47ಕ್ಕೆ 6 ವ್ಯತ್ಯಾಸ ಐತಿ. ಅಂದ್ರೆ 53ರಾಗ 6 ಕಳೆದಾಗ 47 ಬರುತ್ತೆ. 47ದಾಗ ಎಷ್ಟು ಕಳೆದ್ರೆ 40 ಬರುತ್ತೆ? 7. 40 33ಕ್ಕೆ ಎಷ್ಟೈತಿ? -7 ಐತಿ. 33ಕ್ಕೆ 26ಕ್ಕೆ ಎಷ್ಟೈತಿ? -7 ಐತಿ. 26ಕ್ಕೆ 19ಕ್ಕೂ -7 ಐತಿ. ಬಟ್ ಇಲ್ಲಿ ಏನೈತಿ? ಫಸ್ಟ್ -6 ಐತಿ. ಇದು -7 ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇದು 54 ಆಗ್ಬೇಕಾಗಿತ್ತು. ಬಟ್ ಅವ್ರು ಏನು ಕೊಟ್ಟಾರು? 53 ಕೊಟ್ಟಾರು. ಆದ್ದರಿಂದ 53 ತಪ್ಪಾದ ಸಂಖ್ಯೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದನ್ನ ಟ್ರೈ ಮಾಡ್ರಿ. ಇಲ್ಲಿ 1 ಐತಿ. ಇವು ಕರೆಕ್ಟ್ ಏರಿಕೆ ಕ್ರಮದಾಗ ಅದಾವು. ಅಂದ್ರೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ಯಾವು. ಅವಾಗ 1ಕ್ಕೆ ಎಷ್ಟು ಕೂಡಿಸಿದಾಗ 1? 0. 1ಕ್ಕೆ 0 ಕೂಡಿಸಿದಾಗ 1 ಬರುತ್ತೆ. ನೆಕ್ಸ್ಟ್ 1ಕ್ಕೆ ಎಷ್ಟು ಕೂಡಿಸಿದಾಗ 2?
ಒಂದ್ರಿ. 1 ಕೂಡಿಸ್ದೆ 2ಕ್ಕೆ ಎಷ್ಟು ಕೂಡಿಸಿದಾಗ 4? 2 ರೀ. ಇಲ್ಲಿ ನೋಡ್ರಿ, ಇಲ್ಲಿ 0 ಕೂಡ್ಸೇರಿ, 1 ಕೂಡ್ಸೇರಿ, 2 ಕೂಡ್ಸೇರಿ. ನೆಕ್ಸ್ಟ್ ಎಷ್ಟು ಕೂಡಿಸ್ಬೇಕು? ಅಲ್ಲಿ 3 ಕೂಡಿಸ್ಬೇಕಲ್ರಿ, ಆದ್ರೆ ಅಲ್ಲಿ 4 ಕೂಡಿಸಿದಾರೆ. ಹಾಂ 3 ಕೂಡಿಸ್ಬೇಕು. 3 ಕೂಡಿಸಿದ್ರ ಇದ 7 ಬರುತ್ತಾ, ಹಾ ರೀ. ಬಟ್ ಇಲ್ಲಿ ಏನ 8 ಬರ್ದಾರ, ಅದಕ್ಕೆ ಇದು 8 ತಪ್ಪಾದ ಉತ್ತರ. ಇಲ್ಲಿ ನೋಡ್ಲೆ ಬೇಕಾದ್ರೆ ನೆಕ್ಸ್ಟ್ 4 ಕೂಡಿಸ್ಬೇಕು. 4 ಕೂಡಿಸಿದಾಗ 11 ಬರುತ್ತಾ, ಅವಾಗ ಸರಣಿ ಕರೆಕ್ಟ್ ಆಗುತ್ತಾ. ಹಾ ರೀ. ಈಗ ಅಕಸ್ಮಾತ್ 8ಕ್ಕೆ 4 ಕೂಡಿಸ್ರೆ ಇದು 12 ಆಗುತ್ತಾ, ಅಂದ್ರೆ ಈ ಸರಣಿ ಪೂರ್ತಿ ತಪ್ಪಾಗುತ್ತಾ. ಅದಕ್ಕೆ ಇಲ್ಲಿ ಕರೆಕ್ಟ್ 7 ಇರಬೇಕಾದದ್ದು ಸ್ಥಾನದಲ್ಲಿ ಏನೈತಿ 8 ಐತಿ. ಅದಕ್ಕೆ ಸರಣಿ ಒಳಗೆ ತಪ್ಪಾದ ಸಂಖ್ಯೆ ಯಾವುದು? 8. ಅರ್ಥ ಆಯ್ತ್ರಿ? ಹಾ ರೀ. ಈ ಲೆಕ್ಕವನ್ನು ನೀವು ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ.